ಇಲ್ಲಿ ಕೇಳಿ, ಈಗ ಕಾಂಗ್ರೆಸ್ ಬಿಜೆಪಿಯನ್ನ ವಿರೋಧ ಮಾಡುತ್ತೆ, ಅದು ಸಹಜ. ಬಿಜೆಪಿ ಕಾಂಗ್ರೆಸ್ ಅನ್ನ ವಿರೋಧ ಮಾಡುತ್ತೆ, ಅದು ಸಹಜ. ಈಗ ಈ ಕೇಂದ್ರ ಸರ್ಕಾರ ಮರುನಾಮಕರಣ ಮಾಡಿರುವಂತಹ ವಿಚಾರ ನೀವು ವಿರೋಧವನ್ನ ಮಾಡ್ತಾ ಇದ್ದೀರಲ್ಲ, ಒಂದು 3 ವಿಚಾರಗಳನ್ನ ಇಟ್ಕೊಂಡು ಈ ವಿಚಾರಕ್ಕೆ ನಾವು ವಿರೋಧ ಮಾಡ್ತಾ ಇದೀವಿ ಅಂತ ಹೇಳಿ. ನಂಬರ್ ಒನ್ ಮಹಾತ್ಮ ಗಾಂಧಿಗೆ ಅವಮಾನ ಆಗ್ತಾ ಇದೆ, ಹೆಸರು ತೆಗಿತಾ ಇದ್ದಾರೆ. ನಂಬರ್ 1. ನಂಬರ್ 2, ರಾಜ್ಯದ ಮೇಲೆ ಆರ್ಥಿಕವಾಗಿ ಅನ್ಯಾಯ ಮಾಡ್ತಾ ಇದ್ದಾರೆ. 40% ರಾಜ್ಯ ಯಾಕೆ ಕೊಡಬೇಕು? ತೆರಿಗೆ ತಗೊಳ್ಳಲ್ವಾ ಕೇಂದ್ರ ಸರ್ಕಾರ? ತೆರಿಗೆ ತಗೊಂಡು ಬರೀ ಉದ್ಯಮಿಗಳ ಗುಲಾಮ್ಗಿರಿ ಮಾಡಕ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಕೊಡ್ತಾ ಇರ್ತಕ್ಕಂಥ ನಾವು. ಇದಕ್ಕಾಗಿ ರಾಜ್ಯಕ್ಕೆ ಅನ್ಯಾಯ ಆಗ್ತದೆ. ಇದ್ರ ಬಗ್ಗೆ ನಾವು ಎಲ್ಲರೂ ಕೂಡ, ನಾವು ಎಲ್ಲರೂ ಕೂಡ ಸ್ವಾಭಿಮಾನಿ ಕನ್ನಡಿಗರೆಲ್ಲರೂ ಪ್ರಶ್ನೆ ಮಾಡಬೇಕು. ಕೇಂದ್ರ ಸರ್ಕಾರಕ್ಕೆ ಅನ್ಯಾಯ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಬಾರದು. 19 ಜನ ಬಿಜೆಪಿಯ ಸಂಸದರು ನಾಪತ್ತೆ ನಿಷ್ಕ್ರಿಯ ಆಗಿದ್ದಾರಲ್ಲ, ಅವ್ರನ್ನ ಬಿಲ್ಗಳಿಂದ ಈಚೆಗೆ ಒಂದು ಪ್ರಶ್ನೆ ಮಾಡಬೇಕು. ಅವ್ರನ್ನ ಕೂಡ ನೀವು ಕೇಂದ್ರ ಸರ್ಕಾರದ ವಿರುದ್ಧ ಒತ್ತಡವನ್ನ ಹಾಕಿ, ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿ ಇದನ್ನ ರೋಲ್ ಬ್ಯಾಕ್ ಮಾಡಿ ಇದನ್ನ ಒತ್ತಡ ಹಾಕಬೇಕಾಗ್ತದೆ. ಇಲ್ಲ ರಾಜ್ಯಕ್ಕೆ ಅನ್ಯಾಯ ಆಗ್ತದೆ ಪಾಟೀಲ್ರೆ. ರಾಜ್ಯಕ್ಕಾಗುವಂತ ಅನ್ಯಾಯ ನಾವು ಆಲ್ರೆಡಿ ನೋಡಿದೀವಿ. ಮೋದಿ ಸರ್ಕಾರ ಬಂದ ಮೇಲೆ ರಾಜ್ಯಕ್ಕೆ ತೆರಿಗೆ ಪಾಲು ಬರ್ತಾ ಇಲ್ಲ, ಯೋಜನೆಗಳು ಬರ್ತಾ ಇಲ್ಲ. ನಮ್ಮ ಹೊಸದಾಗಿ ನಮ್ಗೆ ಬರ್ತಾ ಇರ್ತಕ್ಕಂಥ ಯಾವುದೇ ರೀತಿಯಾದಂತಹ ಹಣಕಾಸಿನ ವ್ಯವಸ್ಥೆನಲ್ಲಿ 15ನೇ ಹಣಕಾಸಿನ ಆಯೋಗದಲ್ಲಿ 11,495 ಕೋಟಿ ರೂಪಾಯಿ ಅನ್ಯಾಯ ಮಾಡಿದ್ದಾರೆ. ಇಲ್ಲಿವರೆಗೂ ಅನ್ಯಾಯ ಮಾಡಿದ್ದಾರೆ. ಯಾವ ಹೊಸ ಯೋಜನೆಗಳನ್ನ ಘೋಷಣೆ ಮಾಡ್ತಾ ಇಲ್ಲ. ಹಿಂಗಿರ್ಬೇಕಾದ್ರೆ ನಾವು ಪ್ರಶ್ನೆ ಮಾಡ್ಬೇಕಾ ಬೇಡವಾ? ಹಿಂಗಿರ್ಬೇಕಾದ್ರೆ ನಾವು ದಬ್ಬಾಳಿಕೆಗೆ ನಾವು ಪ್ರತಿರೋಧ ಒಡ್ಬೇಕಾ ಬೇಡವಾ? ರಾಜ್ಯಕ್ಕೆ ಆರ್ಥಿಕ ಸ್ವಾತಂತ್ರ್ಯ ಬೇಕಿದೆ ಕೇಂದ್ರ ಸರ್ಕಾರದಿಂದ. ಅದಕ್ಕೆ ಹೋರಾಟವನ್ನು ನಾವೆಲ್ಲ ಸೇರಿ ಮಾಡಬೇಕಿದೆ. ಉತ್ಕರ್ಷ್ ಸರ್, ಈಗ ನಟರಾಜ್ ಗೌಡ್ರು ಮಾತಾಡೋದನ್ನ ಕೇಳಿಸ್ಕೊಂಡೆ. ನಾನು ಬಹಳ ಸ್ಪಷ್ಟವಾಗಿ ಇಲ್ಲಿ ಓನ್ಲಿ ಮನ್ರೇಗಾ ವಿಚಾರಕ್ಕೆ ನಾನು ಸೀಮಿತ ಮಾಡ್ತೀನಿ. ಈ ಹಿಂದೆ ಏನಿತ್ತು ಇವ್ರು ತಂದಾಗ, ಈಗ ಏನಿದೆ, ದಯವಿಟ್ಟು ಇಂಟರಪ್ಷನ್ ಬೇಡ. ನಾನು ಯಾವ ನಾಯಕರನ್ನು ಕೂಡ ಇಲ್ಲಿ ಬ್ಲೇಮ್ ಮಾಡುವಂತದ್ದು ಮಾಡ್ತಾ ಇಲ್ಲ. ಈ ಹಿಂದೆ ಇದ್ದಂತ ಮೂಲ ಉದ್ದೇಶ ಏನು? ಬಡತನ ನಿರ್ವಹಣೆ ಆಗಬೇಕು ಅಂತ. ಈಗ ತಂದಿರತಕ್ಕಂಥ ತಿದ್ದುಪಡಿಯಲ್ಲಿ ಬಡತನ ನಿರ್ವಹಣೆ ಜೊತೆಗೆ ಗ್ರಾಮ ಅಭಿವೃದ್ಧಿ ಮತ್ತು ಆತ್ಮನಿರ್ಭರತೆ, ಕೆಲಸದ ದಿನಗಳು 100 ದಿನಗಳಿತ್ತು, ಈಗ 125. ಉದ್ದೇಶ ಏನು ಅಂತಂದ್ರೆ ಹೆಚ್ಚು ಕೆಲಸ ಮಾಡಿದ್ರೆ ಹೆಚ್ಚು ಆದಾಯ ಉತ್ಪಾದನೆ ಆಗ್ತದೆ ಅಂತ. ಮತ್ತು ಕೆಲಸದ ಸ್ವಭಾವ ಹಿಂದೆ ಹೇಗಿತ್ತು ಅಂತಂದ್ರೆ ಮರು ಹೆಚ್ಚು ಕೈಂಕರ್ಯಗಳೇ ಜಾಸ್ತಿ ಇತ್ತು. ಆದ್ರೆ ಈಗ ನೀರಾವರಿ, ರಸ್ತೆ, ಗ್ರಾಮೀಣ ಆಸ್ತಿ ನಿರ್ಮಾಣ ಮಾಡ್ತಕ್ಕಂಥದ್ದು ಮಾಡ್ತಾರೆ. ಮತ್ತೆ ವೇತನ ಪದ್ಧತಿಯಲ್ಲಿ ತುಂಬಾ ತಿಂಗಳಾನ್ಗಟ್ಲೆ ತಡ ಆಗ್ತಿತ್ತು. ಆದ್ರೆ ಈಗ ವಾರಕ್ಕೊಮ್ಮೆ ವೇಗದ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅನ್ನ ಮಾಡುವಂತದ್ದು ಮಾಡ್ತಾ ಇದೀವಿ. ಮತ್ತೆ ಬಹಳ ಪ್ರಮುಖವಾಗಿ ಭ್ರಷ್ಟಾಚಾರ ಅವೆಲ್ಲ ಕೂಡ ಮಾತಾಡಬೇಕು. ನಕಲಿ ಜಾಬ್ ಕಾರ್ಡ್ಗಳು ಮಧ್ಯವರ್ತಿಗಳು ಇರ್ತದೆ. ಆದ್ರೆ ಇವತ್ತು ಆಧಾರ್, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ಡಿಜಿಟಲ್ ಹಾಜರಿ. ನಟರಾಜ್ ಗೌಡರ ಒಂದು ನೇರ ಪ್ರಶ್ನೆಗೆ ನಿಮ್ಮಿಂದ ನೇರ ಉತ್ತರ ಸಿಗಲಿ. ಅದಾಯ್ತು, ನಾವು ತೆರಿಗೆ ಎಷ್ಟು ಕಟ್ತೀವಿ, ನಮ್ಗೆ ವಾಪಸ್ ಎಷ್ಟು ಬರ್ತಾ ಇದೆ. ಯಾವಾಗ್ಲೂ ಕಾಂಗ್ರೆಸ್ನವರ ಒಂದು ವಿರೋಧ ಈ ವಿಚಾರಕ್ಕಿದೆ. ಇದ್ರ ಬಗ್ಗೆ ನೀವು ಉತ್ತರ ನೋಡಿ ಸರ್, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ನಮ್ಮ ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಅಧಿಕಾರಕ್ಕೆ ಬಂದ ಮೇಲೆ 2,85,000 ಕೋಟಿ ನಾವು ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಇವ್ರ ಅವಧಿಯಲ್ಲಿ ಬಂದಂತದ್ದು ಎಷ್ಟು? 85,000 ಕೋಟಿ. ಮಾತಾಡ್ತೀನಿ, ಅದನ್ನೇ ಹೇಳ್ತಿರೋದು. ಈಗ ನಾನು ಅದನ್ನೇ ಪಾಯಿಂಟ್ ಹೇಳಕ್ ಬಂದೆ. 60-40 ರೇಷಿಯೋ ಬಗ್ಗೆ ಮಾತಾಡ್ತಾರೆ ಸರ್. ಇವ್ರಿಗೆ ಮಾತಾಡಿದ್ರೆ ನಾವು ಚರ್ಚೆ ಮಾಡೋದಿಲ್ಲ. ಜನಕ್ಕೆ ನಾವು ಬರ್ತಾ ಇರ್ತಕ್ಕಂಥ ₹1 ಕೊಟ್ರೆ 15 ಪೈಸಾ ಮಾತ್ರ ಬರ್ತಾ ಇದೆ. ಇಷ್ಟೊಂದು ತರ ಕೇಳಿಸ್ಕೊಳ್ಳಿ ನಟರಾಜ್ ಗೌಡ್ರೆ, ಗೊತ್ತಾಯ್ತು ನಿಮ್ಮ ಹತ್ರ ಮಾಹಿತಿ ಇಲ್ಲ ಅಂತ. 60-40 ರೇಷಿಯೋ ಬಗ್ಗೆ ಬಹಳ ಸ್ಪಷ್ಟ ಹೇಳ್ತೀನಿ. ಕೋಆಪರೇಟಿವ್ ಫೆಡರಲಿಸಂ ಅಲ್ಲಿ ಯಾವಾಗ್ಲೂ ಕೂಡ ಆರ್ಥಿಕತೆಗೆ ಕತ್ರಿ ಹಾಕಿರುವಂತದ್ದಲ್ಲ, ಜವಾಬ್ದಾರಿಯನ್ನು ವಹಿಸ್ತಾ ಇರ್ತಕ್ಕಂಥದ್ದು. ಆಗ ರಾಜ್ಯ ಸರ್ಕಾರಗಳು ಕೂಡ ಒಂದು ಜವಾಬ್ದಾರಿ ಬರ್ತದೆ. ನಮ್ಮ ಯೋಜನೆ ಇಂಪ್ಲಿಮೆಂಟೇಷನ್ ಅನ್ನುವಂಥದ್ದು ಎಫೆಕ್ಟಿವ್ ಆಗಿ ಆಗ್ತದೆ ಮಟ್ಟದಲ್ಲಿ ಎನ್ನುವಂತ ಒಂದು ಕೋಆಪರೇಟಿವ್ ಫೆಡರಲಿಸಂ ಉದ್ದೇಶ ಇಟ್ಕೊಂಡು ಇದನ್ನು ತಂದಿರ್ತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು ನಟರಾಜ್ ಗೌಡ್ರು. ಅದು ಬಿಟ್ಬಿಟ್ಟು ಸುಮ್ಮನೆ ಗಾಂಧಿ ಹೆಸರು ಬದಲಾವಣೆ ಮಾಡಿದ್ವಿ, ಮತ್ತೊಂದು ಮಾಡಿದ್ರಿ ಅಂತ ಹೇಳ್ತಕ್ಕಂಥದ್ದು ಯಾರು ಒಪ್ಪುವಂತಹ ವಾದ ಅಲ್ಲ. ನೋಡಿ ಪಾಟೀಲ್ ಸರ್, ಇವತ್ತು ಇಡೀ ದೇಶದಾದ್ಯಂತ ಚರ್ಚೆ ಆಗ್ತಾ ಇರೋ ವಿಚಾರ ಇದು. ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಬಿಜೆಪಿಯವರಿಗೆ, ಬೇರೆ ಪಕ್ಷದವರಿಗೆಲ್ಲ ಗಾಂಧೀಜಿ ಕಂಡ್ರೆ ಅಸಹಾಯ, ಅಸೂಯೆ ಅಂತ. ಇದನ್ನ ನಟರಾಜ್ ಗೌಡ್ರಿಗೆಲ್ಲ ಈ ದೇಶದ ಜನಕ್ಕೆ ಕೇಳ್ತೀನಿ. ದೆಹಲಿಗೆ ಬನ್ನಿ ಅಂತ ಹೇಳಿದ್ರೆ ಇಂದಿರಾ ಗಾಂಧಿ ಅವ್ರ ಸಮಾಧಿ ನೋಡಕ್ ಬನ್ನಿ, ರಾಜೀವ್ ಗಾಂಧಿ ಸಮಾಧಿ ನೋಡಕ್ ಬನ್ನಿ, ನೆಹರು ಸಮಾಧಿ ನೋಡಕ್ ಬನ್ನಿ ಅಂತೇಳಿ ಗಾಂಧೀಜಿಯ ಕನಸನ್ನ ನನಸು ಮಾಡ್ದೇನೆ ಇವ್ರು ಮಾಡಿದಂತ ಒಂದು ಕೆಲಸ. ಆದ್ರೆ ಮೋದಿಜಿಯವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಗಾಂಧೀಜಿಯವ್ರ ಬಗ್ಗೆ ಹೇಳ್ತಾವ್ರಲ್ಲ, 1,600 ಕೋಟಿ ವೆಚ್ಚದಲ್ಲಿ ಇವತ್ತು ಸಬರಮತಿ ಆಶ್ರಮದಲ್ಲಿ ನಿರ್ಮಾಣ ಮಾಡಿದರೆ ಗಾಂಧೀಜಿ ಪ್ರತಿಮೆಯನ್ನ ಇಡೀ ಪ್ರಪಂಚವೇ ಬಂದು ನೋಡುವಂತ ಸನ್ನಿವೇಶವನ್ನ ಮಾಡಿದ್ದು ಗಾಂಧೀಜಿ ಅವರು ಚಿರಶಾಶ್ವತವಾಗಿ ದೇಶದಲ್ಲಿ ಉಳಿಲಿ ಅಂತ ಮಾಡಿದ್ದು ನರೇಂದ್ರ ಮೋದಿ ಅವರು. ಯಾರು ಮೋದಿ ಅವರ ಸ್ಟ್ಯಾಚ್ಯೂ ಗೌರವ ಬಂದಿಲ್ಲ. ಇಡೀ ದೇಶ, ಇಡೀ ಪ್ರಪಂಚನೇ ಗಾಂಧಿನ ಕೊಂಡಾಡುತ್ತೆ. ಇಡೀ ಪ್ರಪಂಚದ ಗಾಂಧಿನ ಕೊಂಡಾಡುತ್ತೆ. ನೀವು ಬಾಯಲ್ಲಿ ರಾಮನಾಮ, ಎದೆಯಲ್ಲಿ ಗೋಡ್ಸೆ ನಾಥರಾಮನ ಆಗ್ಬಾರ್ದು ಕತೆ. ಬಿಜೆಪಿ ಮತ್ತೆ ಜೆಡಿಎಸ್ ಗಾಂಧೀಜಿಯವರ ಹೆಸರು ತೆಗ್ದಿಲ್ಲ.
ಗಾಂಧೀಜಿಯವರ ಹೆಸರನ್ನ ಹೇಳ್ಕೊಂಡು ಈ ದೇಶದ ಜನರಿಗೆ ಮಣ್ಣೆರ್ಚಿರಲ್ಲ. ಇನ್ನು ಮುಂದಾದ್ರೂ ಗಾಂಧೀಜಿಯವರ ಫೋಟೋವನ್ನ ಇಟ್ಕೊಂಡು ತಿರ್ಗಾಡಿ ರೈತರ ಬಗ್ಗೆ ದೆಹಲಿಯಲ್ಲಿ ಶಿವರಾಜ್ ಭೇಟಿ ಮಾಡಿ ಹಲಸನ್ನ ಬೆಳೆಯೋರಿಗೆ ಪ್ರೋತ್ಸಾಹ ಕೊಡಿ, ಇದು ಹುಣಸೆಹಣ್ಣನ್ನ ಬೆಳೆಯೋರಿಗೆ ಪ್ರೋತ್ಸಾಹ ಕೊಡಿ ಅಂತ ಕೇಳಿದ್ದಾರೆ. ನರೇಂದ್ರ ಮೋದಿಜಿಯವರು ಬಂದ್ಮೇಲೆ ರಾಮ ಅಯೋಧ್ಯೆಯಲ್ಲಿ ರಾಮ ಅಂದ್ರು, ಮಿಥಿಲಾದಲ್ಲಿ ಸೀತೆ ಅಂದ್ರು. ನೀವಂತ ಇದ್ದೀರಾ ಭಾರತದಲ್ಲಿ ರಾಹುಲ, ದಕ್ಷಿಣ ಭಾರತದಲ್ಲಿ ರಾಹುಲನ ಸಹೋದರಿ ಅಂತ ಇದ್ದೀರಾ. ರಾಮ ಬಂದ್ರೆ ಅಯೋಧ್ಯೆಯಲ್ಲಿ ರಾಮ ಅಂದ್ರೆ ನೀವು ಹೋಗಲ್ಲ, ಮಿಥಿಲೆಯಲ್ಲಿ ಸೀತಾ ಅಂದ್ರೆ ಹೋಗಲ್ಲ. ನೀವು ರಾಹುಲ್ ಇಟ್ಕೊಂಡಿದ್ರಿ. ಈಗ ಮಿಸ್ಟರ್ ನಟರಾಜ್ ಗೌಡ್ರೆ, ಈ ರಾಹುಲ್ ವಿಷಯದ ಬಗ್ಗೆ ಕೂತು ಎರಡು ಆಂಗಲ್ ಅಲ್ಲಿ ನೋಡ್ಬೇಕು. ಒಂದು ಪೊಲಿಟಿಕಲ್ ಮೋಟೋ, ಇನ್ನೊಂದು ಕಾನ್ಸ್ಟಿಟ್ಯೂಷನ್ ಅಬ್ಲಿಗೇಷನ್. ಬಹಳ ಇಂಪಾರ್ಟೆಂಟ್. ಹರಿರಾಮ್ ಅವರು ಹೇಳಿದ್ರು ಇದು ಆರ್ಟಿಕಲ್ 3 ಸಂಬಂಧಪಟ್ಟದ್ದು ಬರೀ ಬೌಂಡ್ರಿ ಚೇಂಜಸ್ ಅಂತ. ಇಲ್ಲ, ಬೌಂಡ್ರಿ ಇನ್ಕ್ಲೂಡಿಂಗ್ ಬೌಂಡ್ರಿ ಚೇಂಜಸ್. ಆರ್ಟಿಕಲ್ 249 ಪ್ರಕಾರ ಈ ದೇಶದ ಸ್ಟೇಟ್ ಲಿಸ್ಟ್ ಅಲ್ಲಿರುವ ವಿಷಯವನ್ನು ಸೇರಿ ಯಾವುದೇ ವಿಷಯದ ಮೇಲೆ ನಾವು ಕಾನೂನು ಮಾಡಬೇಕು ಅಂತ ಹೇಳಿ ಸೆಂಟ್ರಲ್ ಗವರ್ನಮೆಂಟ್ ಯೋಚನೆ ಮಾಡಿದ್ರೆ 2/3 ಮೆಜಾರಿಟಿಯನ್ನು ಅಪ್ರೂವ್ ಮಾಡಿದ್ರೆ ಮಾಡಬೇಕಾದ್ರೆ ಒಂದು ಕ್ಲಾರಿಫಿಕೇಶನ್. ಎರಡನೇದು, ಈಗ ನಟರಾಜ್ ಗೌಡ್ರೆ ಎಲ್ಲ ಲೀಗಲಿ ಮಾಡಿದ್ದಾರೆ, ಯಾವುದು ಕಾನೂನು ಕೊಟ್ಟಿದ್ದೀನಿ ನಾನು. ಈಗ ನಟರಾಜ್ ಗೌಡ್ರು ಹೇಳಿದ್ರು ನಮಗೆ ತೆರಿಗೆ 15% ಏನ್ ಈತ ಸಾರ್ವಜನಿಕವಾಗಿ ಡಿಬೇಟ್ ಮಾಡುವಾಗ ದಯವಿಟ್ಟು ಸ್ವಲ್ಪ ನೋಟ್ ಮಾಡ್ಕೊಂಡು ಬರೋದು, ಸುಳ್ಳು ಹೇಳ್ಬಾರ್ದು ಅಂತ ನಾನು ಏನ್ ಹೇಳ್ತೀನಿ ಅಂದ್ರೆ, ನಿಮಗೆ ನೋಡಿ ಅದಾನಿ ಪವರ್ ಲಿಮಿಟೆಡ್ ವರ್ಸಸ್ ಗುಜರಾತ್ ಗುಜರಾತ್ ಎಲೆಕ್ಟ್ರಿಕಲ್ ಪ್ರಕರಣ 2011, ಬೇರುಬಾರಿ ಕೇಸ್ 1960, ಬೋರ್ಡ್ ಆಫ್ ಟ್ರೇಡರ್ಸ್ ವರ್ಸಸ್ ಚೆನ್ನೈ ಕಂಟೈನರ್ಸ್ ಪ್ರಕರಣ 2014, 2019 370 ಸಬ್ ಕ್ಲಾಸ್ 1, 2, 3 ಅನ್ನು ರದ್ದು ಮಾಡಿದಂತ ಒಂದು ಈ ಎಲ್ಲ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಒಂದು ಡಿಸಿಷನ್ ಕೊಟ್ಟಿದೆ. ಅದನ್ನ ನಾವು ನೋಡಬೇಕು. ಏನಂದ್ರೆ ಸೆಂಟ್ರಲ್ ಗವರ್ನಮೆಂಟ್ ಕ್ಯಾನ್ ಏಬಲ್ ಟೇಕ್ ಚೇಂಜಸ್ ಟೇಕ್ ಪ್ಲೇಸ್ ದಿ ಎಕ್ಸಿಸ್ಟಿಂಗ್ ಒನ್ಸ್ ಅಂತ. ಒಂದು ನಿಮಿಷ ಹರಿರಾಮ್ ಅವರೇ, ನೀವು ಕಾನೂನು ಕಣ್ಣಲ್ಲಿ ನೋಡಬೇಕು. ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ಅವಕಾಶ ಇದೆ ಅಂತ ನೋಡ್ಬೇಕು, ಬರೀ ಭಾವನಾತ್ಮಕವಾಗಿ ರಾಜಕೀಯವಾಗಿ ನೋಡಬೇಡಿ. ಇನ್ನೊಂದು ಅಂಶ, ಹರಿರಾಮ್ ಅವರು ಹೇಳಿದ್ರು ಏನು ಕಾಳರಾಮ ಗುಡಿಯ ಹೋರಾಟ ನೋಡಬಾರ್ದಂಗೆ ಅವರು ಯಾರ್ದೋ ಕಣ್ ತರಿಸಿದ್ದು. ನೋಡಿ, ನಾವು ಸುಳ್ಳು ಸಂದೇಶ ಹೋಗಬಾರ್ದು. ಹರಿರಾಮ್ ಇದೇ ಟಿವಿನಲ್ಲಿ ಅಥವಾ ಬೇರೆ ಟಿವಿ ಹೇಳಿದ್ದಾರೆ, ದಲಿತರ ಓಟಿಗೆ ಮಹಾತ್ಮ ಗಾಂಧಿ ಧಕ್ಕೆ ತಂದಿದ್ರು ಅಥವಾ ಅಡ್ಡಿಪಡಿಸಿದ್ರು ಸುಳ್ಳು. ಅವರು ದಲಿತರ ಮತ್ತೆ ಪ್ರತ್ಯೇಕ ಮತಕ್ಷೇತ್ರಕ್ಕೆ ಮಾತ್ರ ಎಲ್ಲೋ ಎವಿಡೆನ್ಸ್ ಇಲ್ಲ. ನೀವು ನಾನು ಹೇಳ್ಬಿಟ್ಟು ನನ್ನ ಮಾತು ಕಂಪ್ಲೀಟ್ ಆಗಲಿ. ನನ್ನ ಮಾತು ಕಂಪ್ಲೀಟ್ ಆಗಲಿ. ನಾನು ಕಂಪ್ಲೀಟ್ ಮಾಡ್ಬಿಡ್ತೀನಿ. ಸುಮಾರು ಕಡೆ ಹೇಳಿದ್ರಿ ಪ್ರತ್ಯೇಕ ಮಾತ್ರ. ಏನ್ ಹೇಳಿದ್ರಿ? ದಲಿತರ ಮತಕ್ಕೆ ದಲಿತರ ಅಂತ ಹೇಳಿದ್ರು. ಪ್ರತ್ಯೇಕ ಮತಕ್ಷೇತ್ರ ಕೇಳಿಲ್ಲ. ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇಲ್ಲ, ಸುಳ್ಳು ಹೇಳ್ಬಾರ್ದು. ಈಗ ಬಹಳ ಮುಖ್ಯವಾಗಿ ಪ್ರಾರಂಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮ್ಗೆ ಗೊತ್ತಿರೋ ಹಾಗೆ 1930 ಇದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆಗುವವರೆಗೂ 1919 ಆಕ್ಟ್ ಪ್ರಕಾರ ವೋಟ್ ಇದ್ದಿದ್ದು ಕೇವಲ ಪದವೀಧರರಿಗೆ,
ಸಮಯದ ಅಭಾವ ಇದೆ. ಪದವೀಧರರಿಗೆ ಇದು ವಿಷಯಾಂತರ ಆಗ್ತಾ ಇದೆ. ಅವ್ರು ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ. ಮತ್ತೆ ನಾವು ಮಾತಾಡೋಣ. ಪದವೀಧರರಿಗೆ ಸಮಯದ ಅಭಾವ ಇದೆ. ಒಂದು ನಿಮಿಷ. ಹರಿರಾಮ್ ಇರ್ಲಿ. ಸಮಯದ ಅಭಾವ ಇದೆ. ದಿನೇಶ್ ಮಾತಾಡಿ. ದಿನೇಶ್ ಮಾತಾಡಿ ಸರ್. ಸಮಯದ ಅಭಾವ ಇದೆ. ಸರ್ ಒಂದ್ ನಿಮಿಷ ಸರ್. ಓಕೆ ಸರ್. ದಿನೇಶ್ ಸಮಯದ ಅಭಾವ ಇದೆ. ಮತ್ತೆ ಇದಕ್ಕೆ ಮಾತಾಡೋ ವಿಷಯಾಂತರ ಆಗುತ್ತದೆ. ಏನು ಇವತ್ತು ಸರ್ ಒಂದ್ ನಿಮಿಷ ನಿಮ್ಮ ಆಡಿಯೋ ಹೋಗ್ತಾ ಇಲ್ಲ. ಪ್ಲೀಸ್ ನಿಮ್ಮ ಆಡಿಯೋ ಹೋಗ್ತಾ ಇಲ್ಲ. ಒಂದು ನಿಮಿಷ. ನಾವು ಮತ್ತೆ ಮಾತಾಡೋಣ. ಹರಿರಾಮ್ ಬೇಡ. ಸಮಯ ವಿಷಯಾಂತರ ಆಗುತ್ತೆ. ಡೆಕೋರಮ್ ಮೇಂಟೈನ್ ಮಾಡಿ. ಇದು ಡಿಬೇಟ್, ಇದು ಪಬ್ಲಿಕ್ ನೋಡ್ತಾ ಇದ್ದಾರೆ. ಪಬ್ಲಿಕ್ ಡಿಬೇಟ್ ಎಲ್ಲ ನೋಡ್ತಾ ಇದ್ದಾರೆ. ಸುಮ್ಮನೆ ರಿಲ್ಯಾಕ್ಸ್ ಆಗಿ ಅವ್ರ ಅಂಪೈರ್ ಇವತ್ತು ಸರ್ ಸರ್ ಇವತ್ತು ಏನ್ ಈ ನರೇಗಾ ಯೋಜನೆ ತಂದಿರೋದು ಗ್ರಾಮಗಳ ಅಭಿವೃದ್ಧಿ ಆಗ್ಲಿ, ಜನ ಗೂಳೆ ಹೋಗ್ಬಾರ್ದು ಅನ್ನೋದೇ ಮೇನ್ ಉದ್ದೇಶ. ಆದ್ರೆ ಇಲ್ಲಿ ಡೈವರ್ಟ್ ಆಗಿ ಇಶ್ಯೂ ಹೋಗ್ತಾ ಇದೆ. ಮೇನ್ ಇದಕ್ಕೆ ಬಜೆಟ್ ಏನು 86,000 ಕೋಟಿ ಇದೆ. 86,000 ಕೋಟಿ ಇದೆ, ಅದನ್ನ ಡಬಲ್ ಮಾಡಬೇಕು. ಯಾಕಂದ್ರೆ ಇವತ್ತು ಈಗ ಆಲ್ರೆಡಿ ಹೇಳಿದ್ರು ಇದರಲ್ಲಿ ಸಾಕಷ್ಟು ಅವ್ಯವಹಾರ ಇದೆ, JCB ಕೆಲಸ ಮಾಡ್ತಾರೆ ಅಂತ. ಯಾಕೆ ಮಾಡ್ತಾ ಇದ್ದಾರೆ ಗೊತ್ತಾ ನಿಮ್ಗೆ? 1 ಮೀಟರ್ ಚರಂಡಿ ಮಾಡೋದಿಕ್ಕೆ 1,500 ರೂಪಾಯಿ ಕೊಡ್ತಾರೆ. 1,500 ರೂಪಾಯಿಲಿ ಅವನು ಅಗಿಯಕ್ಕೆ 1,500 ಕೇಳ್ತಾನೆ. ಅಂದ್ರೆ ಇವತ್ತು ಅಷ್ಟು ವೀಕ್ ಇದೆ ಇದು ಏನೋ ಫೈನಾನ್ಷಿಯಲ್ ಸಪ್ಲೈ ಟು ದಿಸ್. ನಾವ್ ಹೇಳ್ತಾ ಇರೋದು ಏನ್ 86,000 ಕೋಟಿ ಇದೆ, ಇದನ್ನ ಬಜೆಟ್ ನ 1.5 ಲಕ್ಷ ಕೋಟಿಗೆ ಏರಿಸಿ ಅವರ ಕೂಲಿನ 320 ರೂಪಾಯಿ ಇರೋದು 700 ರೂಪಾಯಿ ಮಾಡಿ, ಅವಾಗ ಸಂಪೂರ್ಣ ಯೋಜನೆ ಫಲಾನುಭವಿಗಳಿಗೆ ಹೋಗುತ್ತೆ, ಮೆಷಿನ್ ಯೂಸೇಜ್ ಕಡಿಮೆ ಆಗುತ್ತೆ. ಇದರಿಂದ ಗ್ರಾಮದಲ್ಲಿ ಎಲ್ರಿಗೂ ಕೆಲಸ ಸಿಗುತ್ತೆ. ಇವತ್ತು ಏನಾಗ್ತಾ ಇದೆ, ಯೋಜನೆ ಹಳ್ಳ ಹಿಡಿಯೋ ಕಾರಣ ಏನಂದ್ರೆ ಇವ್ರು ಕೊಡ್ತಾ ಇರೋ ಕೂಲಿಗೆ ಯಾರೂ ಬರಲ್ಲ ಕೆಲಸಕ್ಕೆ, ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾರೆ. ಇದು ಮೇಜರ್ ಸಮಸ್ಯೆ ಆಗ್ತಾ ಇರೋದು. ಇದನ್ನ ಸರಿಪಡಿಸಬೇಕು ಅಂದಾಗ ಮತ್ತೆ ಯಾವ್ದೋ ಕಾರ್ಪೊರೇಟ್ ಕಂಪನಿಗಳಿಗೆ 6 ಲಕ್ಷ ಕೋಟಿ ಮನ್ನಾ ಮಾಡೋದ್ರ ಬದಲು ಇಂಥ ಯೋಜನೆಗಳಿಗೆ 1-2 ಲಕ್ಷ ಕೋಟಿ ಎಕ್ಸ್ಟ್ರಾ ಕೊಡೋದ್ರಿಂದ ಏನು ಗ್ರಾಮಗಳ ಅಭಿವೃದ್ಧಿ ಆಗುತ್ತೆ. ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ವಿ. ಎಲ್ಲರಿಗೂ ಧನ್ಯವಾದ. ನಟರಾಜ್ ಗೌಡರಿಗೂ ಧನ್ಯವಾದ. ಉತ್ಕರ್ಷ್, ಮಹೇಶ್, ಹರಿರಾಮ್, ಸುಧಾಕರ್, ದಿನೇಶ್, ನಿಮಗೆಲ್ಲರಿಗೂ ಧನ್ಯವಾದ. ಹೆಸರಿನ ವಿಚಾರವಾಗಿ ಸಂಘರ್ಷ ಆಯಿತು. ಯೋಜನೆಯ ಮೂಲಕ ಜನರನ್ನ ತಲುಪಲಿ ಅನ್ನುವಂಥದ್ದು ಈಗಾಗಲೇ ವಿಪಕ್ಷಗಳು ಸೇರಿದಂತೆ ಹಲವರು ಈ ಬಗ್ಗೆ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಮಹಾತ್ಮ ಗಾಂಧಿ ಅವರ ಹೆಸರನ್ನು ತೆಗೆದಕ್ಕೆ ನಮ್ಮ ವಿರೋಧ ಇದೆ ಅನ್ನುವಂಥದ್ದು ಕಾಂಗ್ರೆಸ್ನ ವಾದ. ಆದ್ರೆ ಹೆಸರಿನಲ್ಲಿದೆ, ಯೋಜನೆಯ ಮೂಲಕ ನಾವು ಪ್ರೂವ್ ಮಾಡ್ತೀವಿ ಅಂತ ಬಿಜೆಪಿ ಹೇಳ್ತಾ ಇದೆ. ಎಲ್ಲದಕ್ಕೂ ಮುಂದೆ ಕಾಲ ಉತ್ತರ ಕೊಡಲಿಕ್ಕಿದೆ. ಇದಾಗಿತ್ತು ಇವತ್ತಿನ ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ನಮಸ್ಕಾರ.